ಸತತವಾಗಿ 13 ದಿನಗಳಿಂದ ಈ ನಿಗೂಢ ಅನಾಮಧೇಯ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ. ಕೋರ್ಟ್ನ ನಿರ್ದೇಶನ ಇರೋದು ಅದೇನೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರೋ ಉದ್ದೇಶನೂ ಅದೇ. ಹೀಗೊಬ್ಬ ವ್ಯಕ್ತಿ ಬಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಾಗ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೋ ಅಲ್ಲೆಲ್ಲ ಆ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೆಸಿ ಅಂತ. ಆದ್ರೆ ಇಷ್ಟು ದಿನಗಳ ನಂತರ ಹುಟ್ಟಾ ಇರುವ ಪ್ರಶ್ನೆ, ಇನ್ನೆಷ್ಟು ದಿನಗಳ ತನಕ ಈತ ಜಾಗವನ್ನ ಗುರುತಿಸ್ತಾ ಹೋಗ್ತಾನೆ, ಇನ್ನೆಷ್ಟು ಜಾಗಗಳನ್ನ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ. ಈಗ ಆಲ್ರೆಡಿ ಮೊದಲು ಗುರುತಿಸಿದ 13 ಜಾಗದ ಜೊತೆಯಲ್ಲೇ ಹೆಚ್ಚುವರಿಯಾಗಿ 4 ಜಾಗಗಳನ್ನ ತೋರಿಸಿಯಾಗಿದೆ. ಸರಿಸುಮಾರು 20 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿಯಾಗಿದೆ. ಇಷ್ಟಾದ್ರೂ ಕೂಡ ಆತ ಹೇಳಿದಂತೆ ಹೆಣಗಳ ರಾಶಿಯಾಗ್ಲಿ ಅಸ್ಥಿಪಂಜರಗಳ ರಾಶಿಯಾಗ್ಲಿ ಈವರೆಗೆ ಲಭ್ಯವಾಗಿಲ್ಲ. 6ನೇ ಜಾಗವೊಂದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಲಭ್ಯ ಆಗಿಲ್ಲ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ನೀಡೋದು ಬಾಕಿ ಇದೆ. ಆದರೆ ಸ್ಥಳದಲ್ಲೇ ಈ ಉತ್ಖನನ ಕಾರ್ಯ ನಡೆಯುವ ದಿನದುದ್ದಕ್ಕೂ ಕೂಡ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಹೀಗಾಗಿ ಸ್ಥಳೀಯ ಮೂಲಗಳ ಮಾಹಿತಿಯ ಪ್ರಕಾರ ಈವರೆಗೂ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಮೂಳೆಗಳು ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನನ್ನ ವಿಚಾರಣೆ ನಡೆಸೋ ಹಂತಕ್ಕೆ ಎಸ್ಐಟಿ ಹೋಗುತ್ತಾ, ಮೊದಲು ಈತನನ್ನ ವಿಚಾರಣೆ ನಡೆಸಿ ಉತ್ಖನನ ಕಾರ್ಯಕ್ಕೆ ಇಳಿಬೇಕಾಗಿತ್ತಾ, ಈತ ಹೇಳಿದ್ದೆಲ್ಲ ಕೂಡ ಸುಳ್ಳ, ಹೀಗೆ ಅನೇಕ ಅನುಮಾನಗಳು ಇದೀಗ ಉದ್ಭವ ಆಗ್ತಾ ಇದೆ. 14ನೇ ದಿನವೂ ಕೂಡ 13ನೇ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಸತತವಾಗಿ 13 ದಿನಗಳಿಂದ ಈ ನಿಗೂಢ ಅನಾಮಧೇಯ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ. ಕೋರ್ಟ್ನ ನಿರ್ದೇಶನ ಇರೋದು ಅದೇನೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರೋ ಉದ್ದೇಶನೂ ಅದೇ. ಹೀಗೊಬ್ಬ ವ್ಯಕ್ತಿ ಬಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಾಗ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೋ ಅಲ್ಲೆಲ್ಲ ಆ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೆಸಿ ಅಂತ. ಆದ್ರೆ ಇಷ್ಟು ದಿನಗಳ ನಂತರ ಹುಟ್ಟಾ ಇರುವ ಪ್ರಶ್ನೆ, ಇನ್ನೆಷ್ಟು ದಿನಗಳ ತನಕ ಈತ ಜಾಗವನ್ನ ಗುರುತಿಸ್ತಾ ಹೋಗ್ತಾನೆ, ಇನ್ನೆಷ್ಟು ಜಾಗಗಳನ್ನ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ. ಈಗ ಆಲ್ರೆಡಿ ಮೊದಲು ಗುರುತಿಸಿದ 13 ಜಾಗದ ಜೊತೆಯಲ್ಲೇ ಹೆಚ್ಚುವರಿಯಾಗಿ 4 ಜಾಗಗಳನ್ನ ತೋರಿಸಿಯಾಗಿದೆ. ಸರಿಸುಮಾರು 20 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿಯಾಗಿದೆ. ಇಷ್ಟಾದ್ರೂ ಕೂಡ ಆತ ಹೇಳಿದಂತೆ ಹೆಣಗಳ ರಾಶಿಯಾಗ್ಲಿ ಅಸ್ಥಿಪಂಜರಗಳ ರಾಶಿಯಾಗ್ಲಿ ಈವರೆಗೆ ಲಭ್ಯವಾಗಿಲ್ಲ. 6ನೇ ಜಾಗವೊಂದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಲಭ್ಯ ಆಗಿಲ್ಲ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ನೀಡೋದು ಬಾಕಿ ಇದೆ. ಆದರೆ ಸ್ಥಳದಲ್ಲೇ ಈ ಉತ್ಖನನ ಕಾರ್ಯ ನಡೆಯುವ ದಿನದುದ್ದಕ್ಕೂ ಕೂಡ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಹೀಗಾಗಿ ಸ್ಥಳೀಯ ಮೂಲಗಳ ಮಾಹಿತಿಯ ಪ್ರಕಾರ ಈವರೆಗೂ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಮೂಳೆಗಳು ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನನ್ನ ವಿಚಾರಣೆ ನಡೆಸೋ ಹಂತಕ್ಕೆ ಎಸ್ಐಟಿ ಹೋಗುತ್ತಾ, ಮೊದಲು ಈತನನ್ನ ವಿಚಾರಣೆ ನಡೆಸಿ ಉತ್ಖನನ ಕಾರ್ಯಕ್ಕೆ ಇಳಿಬೇಕಾಗಿತ್ತಾ, ಈತ ಹೇಳಿದ್ದೆಲ್ಲ ಕೂಡ ಸುಳ್ಳ, ಹೀಗೆ ಅನೇಕ ಅನುಮಾನಗಳು ಇದೀಗ ಉದ್ಭವ ಆಗ್ತಾ ಇದೆ. 14ನೇ ದಿನವೂ ಕೂಡ 13ನೇ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಸತತವಾಗಿ 13 ದಿನಗಳಿಂದ ಈ ನಿಗೂಢ ಅನಾಮಧೇಯ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ. ಕೋರ್ಟ್ನ ನಿರ್ದೇಶನ ಇರೋದು ಅದೇನೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರೋ ಉದ್ದೇಶನೂ ಅದೇ. ಹೀಗೊಬ್ಬ ವ್ಯಕ್ತಿ ಬಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಾಗ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೋ ಅಲ್ಲೆಲ್ಲ ಆ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೆಸಿ ಅಂತ. ಆದ್ರೆ ಇಷ್ಟು ದಿನಗಳ ನಂತರ ಹುಟ್ಟಾ ಇರುವ ಪ್ರಶ್ನೆ, ಇನ್ನೆಷ್ಟು ದಿನಗಳ ತನಕ ಈತ ಜಾಗವನ್ನ ಗುರುತಿಸ್ತಾ ಹೋಗ್ತಾನೆ, ಇನ್ನೆಷ್ಟು ಜಾಗಗಳನ್ನ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ. ಈಗ ಆಲ್ರೆಡಿ ಮೊದಲು ಗುರುತಿಸಿದ 13 ಜಾಗದ ಜೊತೆಯಲ್ಲೇ ಹೆಚ್ಚುವರಿಯಾಗಿ 4 ಜಾಗಗಳನ್ನ ತೋರಿಸಿಯಾಗಿದೆ.
ಸರಿಸುಮಾರು 20 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿಯಾಗಿದೆ. ಇಷ್ಟಾದ್ರೂ ಕೂಡ ಆತ ಹೇಳಿದಂತೆ ಹೆಣಗಳ ರಾಶಿಯಾಗ್ಲಿ ಅಸ್ಥಿಪಂಜರಗಳ ರಾಶಿಯಾಗ್ಲಿ ಈವರೆಗೆ ಲಭ್ಯವಾಗಿಲ್ಲ. 6ನೇ ಜಾಗವೊಂದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಲಭ್ಯ ಆಗಿಲ್ಲ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾದ ಮಾಹಿತಿ ನೀಡೋದು ಬಾಕಿ ಇದೆ. ಆದರೆ ಸ್ಥಳದಲ್ಲೇ ಈ ಉತ್ಖನನ ಕಾರ್ಯ ನಡೆಯುವ ದಿನದುದ್ದಕ್ಕೂ ಕೂಡ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಹೀಗಾಗಿ ಸ್ಥಳೀಯ ಮೂಲಗಳ ಮಾಹಿತಿಯ ಪ್ರಕಾರ ಈವರೆಗೂ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಮೂಳೆಗಳು ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನನ್ನ ವಿಚಾರಣೆ ನಡೆಸೋ ಹಂತಕ್ಕೆ ಎಸ್ಐಟಿ ಹೋಗುತ್ತಾ, ಮೊದಲು ಈತನನ್ನ ವಿಚಾರಣೆ ನಡೆಸಿ ಉತ್ಖನನ ಕಾರ್ಯಕ್ಕೆ ಇಳಿಬೇಕಾಗಿತ್ತಾ, ಈತ ಹೇಳಿದ್ದೆಲ್ಲ ಕೂಡ ಸುಳ್ಳ, ಹೀಗೆ ಅನೇಕ ಅನುಮಾನಗಳು ಇದೀಗ ಉದ್ಭವ ಆಗ್ತಾ ಇದೆ. 14ನೇ ದಿನವೂ ಕೂಡ 13ನೇ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ವಾಗಿ 13 ದಿನಗಳಿಂದ ಈ ನಿಗೂಢ ಅನಾಮಧೇಯ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ. ಕೋರ್ಟ್ನ ನಿರ್ದೇಶನ ಇರೋದು ಅದೇನೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರೋ ಉದ್ದೇಶನೂ ಅದೇ. ಹೀಗೊಬ್ಬ ವ್ಯಕ್ತಿ ಬಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಾಗ ಆತ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೋ ಅಲ್ಲೆಲ್ಲ ಆ ಅಸ್ಥಿಪಂಜರಗಳಿಗಾಗಿ ಹುಡುಕಾಟ ನಡೆಸಿ ಅಂತ. ಆದ್ರೆ ಇಷ್ಟು ದಿನಗಳ ನಂತರ ಹುಟ್ಟಾ ಇರುವ ಪ್ರಶ್ನೆ, ಇನ್ನೆಷ್ಟು ದಿನಗಳ ತನಕ ಈತ ಜಾಗವನ್ನ ಗುರುತಿಸ್ತಾ ಹೋಗ್ತಾನೆ, ಇನ್ನೆಷ್ಟು ಜಾಗಗಳನ್ನ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ. ಈಗ ಆಲ್ರೆಡಿ ಮೊದಲು ಗುರುತಿಸಿದ 13 ಜಾಗದ ಜೊತೆಯಲ್ಲೇ ಹೆಚ್ಚುವರಿಯಾಗಿ 4 ಜಾಗಗಳನ್ನ ತೋರಿಸಿಯಾಗಿದೆ. ಸರಿಸುಮಾರು 20 ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿಯಾಗಿದೆ. ಇಷ್ಟಾದ್ರೂ ಕೂಡ ಆತ ಹೇಳಿದಂತೆ ಹೆಣಗಳ ರಾಶಿಯಾಗ್ಲಿ ಅಸ್ಥಿಪಂಜರಗಳ ರಾಶಿಯಾಗ್ಲಿ ಈವರೆಗೆ ಲಭ್ಯವಾಗಿಲ್ಲ. 6ನೇ ಜಾಗವೊಂದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಲಭ್ಯ ಆಗಿಲ್ಲ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾದ ಮಾಹಿತಿ ನೀಡೋದು ಬಾಕಿ ಇದೆ. ಆದರೆ ಸ್ಥಳದಲ್ಲೇ ಈ ಉತ್ಖನನ ಕಾರ್ಯ ನಡೆಯುವ ದಿನದುದ್ದಕ್ಕೂ ಕೂಡ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಹೀಗಾಗಿ ಸ್ಥಳೀಯ ಮೂಲಗಳ ಮಾಹಿತಿಯ ಪ್ರಕಾರ ಈವರೆಗೂ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಮೂಳೆಗಳು ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನನ್ನ ವಿಚಾರಣೆ ನಡೆಸೋ ಹಂತಕ್ಕೆ ಎಸ್ಐಟಿ ಹೋಗುತ್ತಾ, ಮೊದಲು ಈತನನ್ನ ವಿಚಾರಣೆ ನಡೆಸಿ ಉತ್ಖನನ ಕಾರ್ಯಕ್ಕೆ ಇಳಿಬೇಕಾಗಿತ್ತಾ, ಈತ ಹೇಳಿದ್ದೆಲ್ಲ ಕೂಡ ಸುಳ್ಳ, ಹೀಗೆ ಅನೇಕ ಅನುಮಾನಗಳು ಇದೀಗ ಉದ್ಭವ ಆಗ್ತಾ ಇದೆ. 14ನೇ ದಿನವೂ ಕೂಡ 13ನೇ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ.